1970 ಟು 1990 ಸೊ ಈ 30 ಇಯರ್ಸ್ ಸುಮಾರು ಫಿಲಮ್ಸ್ಗಳು ಬಂತು ರಾಜ್ಕುಮಾರ್ ಸರ್ ಅವ್ರದ್ದು. ಇರ್ತಾರೆ ಇಲ್ಲೆಲ್ಲ ಫೋಟೋಸ್ ತೋರಿಸ್ತೀವಿ. ಇದು ಕನ್ನಡದಲ್ಲಿ ಸ್ವಲ್ಪ ಜೇಮ್ಸ್ ಬಾಂಡ್ ತೆಗಿತಾ ಇದ್ರು ಮೂವಿ. ಇದು ರಾಜ್ಕುಮಾರ್ ಅವರಿಗೆ ಒಂದು 90s ಗೆಟಪ್ ಕೊಟ್ಟಿದ್ದಾರೆ. ನನ್ಗೆ ಅನಿಸ್ತಂಗೆ ಡಾಲಿ ಅವರು ಇದರಲ್ಲಿ ಡಬಲ್ ಆಕ್ಟಿಂಗ್ ಮಾಡಿದ್ದಾರೆ ಅಂತ ನನ್ಗೆ ಅವರೇ ಇಂಟು ಕೊಟ್ಬಿಟ್ಟಿದ್ದಾರೆ. ಸೊ ಹೇಳ ಗೈಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ಎಲ್ರಿಗೂ ವೆಲ್ಕಮ್ ಮಾಡ್ತಿದ್ದೀನಿ. ಸ್ವಾಗತಂ ಸುಸ್ವಾಗತಂ. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂತಂದ್ರೆ, ಆಲ್ರೆಡಿ ತಮ್ಮನೇನ್ ಮಾಡಿ ಡೀಟೇಲ್ ಏನು ಅಂತ ನೋಡಿರ್ತೀರಾ. ಸೊ ಸುಮಾರು ದಿವಸ ಆದ್ಮೇಲೆ ಈ ಮೂವಿ ರಿವ್ಯೂ ನಾನು ಮಾಡ್ತಿದ್ದೀನಿ. ಮತ್ತೆ ಫಿಲಮ್ ಅಲ್ಲೂ ಕೂಡ ಕಂಟೆಂಟ್ ಇರಬೇಕು, ಸೊ ಮೂವಿ ರಿವ್ಯೂ ಕೊಡೋದಕ್ಕೆ. ಸೊ ಪೆದ್ದಿ ಮೂವಿ ಕೊಡ್ತೀನಿ ಅಂತ ಅನ್ಕೊಂಡಿದ್ದೆ. ಸೊ ಪೆದ್ದಿ ಮೂವಿ ಕಂಟೆಂಟ್ ಯಾರು ಇಷ್ಟ ಆಗಿಲ್ಲ. ಸೊ ಇರ್ಲಿ, ಪೆದ್ದಿ ಮೂವಿ ಬಗ್ಗೆ ಆಮೇಲೆ ಮಾತಾಡೋಣ. ಸೊ ಇವಾಗ ಯಾವ ವಿಡಿಯೋ ಏನ್ ಮಾತಾಡ್ತೀನಿ, ಸೊ ಯಾವ ಮೂವಿ ಬಗ್ಗೆ ವಿಡಿಯೋ ಮಾಡ್ತಿರೋದು ಅಂತಂದ್ರೆ, ಸೊ ಆಲ್ರೆಡಿ ನೋಡಿರ್ತೀರ, ಅದೇ ಕನ್ನಡ ಫಿಲಮು ಆಪರೇಷನ್ ಡ್ರೀಮ್ ಥಿಯೇಟರ್ 306. ಸೊ ಈ ಮೂವಿ ಬಗ್ಗೆ ರಿವ್ಯೂ ಕೊಡ್ತೀನಿ, ಅಂದರೆ ಟೀಸರ್ ರಿವ್ಯೂ ಕೊಡ್ತೀನಿ. ಸೊ ನಂಗೆ ಅನ್ಸಿದ ಪ್ರಕಾರ ಸೊ ಈ ಮೂವಿ ಒಂದು ಎಲ್ರಿಗೂ ಗೊತ್ತಿರುತ್ತೆ. ಸೊ 90s ಫೀಲ್ ಕೊಡುತ್ತೆ ಮೂವಿ ಅಂತ. ಸೊ ಈ ಮೂವಿ ಬಂದು ಸೊ ಮೇನ್ ಕ್ಯಾರೆಕ್ಟರ್ಸ್ ಯಾರು ಅಂತಂದ್ರೆ ಶಿವರಾಜ್ ಕುಮಾರ್ ಅವರು, ಡಾಲಿ ಧನಂಜಯ್. ಸೊ ಈ ತಿರ್ಗಾ ಇವರಿಬ್ರು ಕಾಂಬೋ ತಿರ್ಗಾ ನೋಡ್ದಂಗಾಯ್ತು. ಸೊ ಒಂದು ಬಿಗ್ ಸ್ಕ್ರೀನ್ ಮೇಲೆ. ಸೊ ಆಫ್ಟರ್ ಟಗರು ಮೂವಿ ಆದ್ಮೇಲೆ ಇದೇ ಮೂವಿನೇ ಅವರು ಮಾಡ್ತಿರೋದು. ಇಬ್ರು ಕಾಂಬೋ ಮೇಲೆ ಇದೇ ಮೂವಿ ಮಾಡ್ತಿರೋದು. ನೋಡೋಣ. ಸೊ ಟಗರು ತರ ಫೀಲ್ ಕೊಡೋದಿಲ್ಲ, ಯಾಕೆಂದ್ರೆ ಟಗರಲ್ಲಿ ಅವರು ಪೊಲೀಸು, ಇವರು ವಿಲನ್ ಆಗಿದ್ರು ಡಾಲಿ ಅವರು. ಸೊ ಇದಲ್ಲೂ ಅಷ್ಟೇ, ಇವರು ಶಿವರಾಜ್ ಕುಮಾರ್ ಅವರು ರೋಲ್ ಬಂದು ಪೊಲೀಸ್. ಇದಲ್ಲೂ ಅಂದ್ರೆ CID ತರ ಒಂದು ಸ್ವಲ್ಪ. ಸೊ ಯಾವ ತರ ಗೊತ್ತಾ ಅಂದ್ರೆ ಜೇಮ್ಸ್ ಬಾಂಡ್ ತರ. ಸೊ ನಿಮ್ಗೆ 90s ಅವ್ರು ಯಾವ್ದಾದ್ರು ಈ ವಿಡಿಯೋ ನೋಡ್ತೀರಿ ಗೊತ್ತಿರುತ್ತೆ. ಸೊ ಅವ್ರಿಗೇನು ಎಕ್ಸ್ಪ್ಲೈನ್ ಮಾಡೋಂಥದ್ದು ಏನಿಲ್ಲ. ಆಲ್ಮೋಸ್ಟ್ ಒಂದು 1970 ಟು 1990 ಸೊ ಈ 30 ಇಯರ್ಸ್ ಸುಮಾರು ಫಿಲಮ್ಸ್ಗಳು ಬಂತು ರಾಜ್ಕುಮಾರ್ ಸರ್ ಅವ್ರದ್ದು. ಸೊ ಆಪರೇಷನ್ ಡೈಮಂಡ್ ರಾಕೆಟ್, ಆಮೇಲೆ ಇನ್ನೊಂದು ಗೋವಾದಲ್ಲಿ CID 99 ಅಂದ್ಬಿಟ್ಟು ನಿಮ್ಗೆ ನೋಡ್ತಿರ್ತೀರ. ಇಲ್ಲೆಲ್ಲ ಫೋಟೋಸ್ ತೋರಿಸ್ತೀನಿ, ಈ ಕಡೆ ಒಂದೆರಡು ಈ ಕಡೆ ಒಂದೆರಡು ನೋಡ್ತಿರ್ತೀರ. ಸೊ ಈ ಥರ ಒಂದು ಫಿಲಮ್ಸ್ಗಳು ಕೊಟ್ಟರು ಅವರು ಕನ್ನಡದಲ್ಲಿ. ಸೊ 90s ಅಲ್ಲಿ. ಸೊ 90s ಅಂದ್ರೆ ಇನ್ನೂ ಸ್ವಲ್ಪ ಇನ್ನೂ ಬೇಗನೆ ಕೊಟ್ಟು 70s 80s 90s ಅಲ್ಲಿ. ಸೊ ಅವಾಗ ಕೊಟ್ಟಿದ್ದು ಗೈಸ್. ವಿಡಿಯೋ ಮಾಡೋವ್ರಿಗೆ ಯಾರು ಇರೋದಿಲ್ಲ. ಸೊ ವಿಡಿಯೋ ಮಾಡಬೇಕು ಅಂದಲ್ಲಿ ಈ ಥರ ಬರ್ತಾರೆ ನೋಡಿ ಮನೆ ಹತ್ರಕ್ಕೆ, ಕಳ್ಳಕ್ಕೆ ಅನ್ಕೊಂಡು. ಆ ಮೂವಿ ನೋಡಿರೋರಿಗೆ ಗೊತ್ತಿರುತ್ತೆ. ಸೊ ಆ ಮೂವಿಲಿ ಏನು ಯಾವ ಥರ ಹೆಂಗಿರುತ್ತೆ ಏನು ಅಂತ. ಸೊ ಅವಾಗಿನ ಕಾಲಕ್ಕೆ ಜೇಮ್ಸ್ ಬಾಂಡ್ ಹೆಂಗ್ ಬರ್ತಿತ್ತು ಇಂಗ್ಲೀಷಲ್ಲಿ, ಸೊ ಹಂಗೆ ಇದು ಕನ್ನಡದಲ್ಲಿ ಸ್ವಲ್ಪ ಜೇಮ್ಸ್ ಬಾಂಡ್ ತೆಗಿತಾ ಇದ್ರು ಮೂವಿ. ಇದು ಅದು ರಾಜ್ಕುಮಾರ್ ಸರ್ ಅವ್ರದ್ದು. ಸೊ ಆ ಒಂದು ಟೈಪು ಕನ್ನಡದಲ್ಲಿ ತೆಗೆದ್ರು. ಸೊ ಅವಾಗ 70s ಅಲ್ಲೇ ತೆಗೆದಿದ್ರು ಮೂವಿ. 70s 80s 90s ಅಲ್ಲಿ ಬಂದಿತ್ತು ಮೂವಿ ಇದು. ಸೊ ಚೆನ್ನಾಗಿ ಒಳ್ಳೊಳ್ಳೆ ರೆಸ್ಪಾನ್ಸ್ಗಳು ಬಂದಿತ್ತು. ಸೊ ಸೂಪರಾಗಿ ಓಡಿತ್ತು ಮೂವಿ ಅದು. ಮತ್ತಿನ್ನೊಂದು ಸೊ ಆ ಒಂದು ಬೇಸ್ ಮೇಲೆ, ಸೊ ಅದರಲ್ಲಿ ರಾಜ್ಕುಮಾರ್ ಸರ್ ಅವ್ರದ್ದು ನೇಮ್ ಏನಪ್ಪ ಅಂತಂದ್ರೆ ಎಲ್ಲದಕ್ಕೂ ಒಂದೇ ನೇಮ್, ಯಾವುದೇ ರೀತಿ ಚೇಂಜಸ್ ಏನೂ ಇಲ್ಲ. ಪ್ರಕಾಶ್ ಅಂತ ಹೆಸರು. ಅವರ ಒಂದು CID ನಂಬರ್ ಬಂದು 999. ಸೊ ಇದಲ್ಲೂ ಅಷ್ಟೇ. ಸೊ ಮಗ ಅಲ್ಲ ಮಾಡಿರೋದು ಶಿವರಾಜ್ ಕುಮಾರ್ ಅವರು, ರಾಜ್ಕುಮಾರ್ ಅವ್ರ ಮಗ ಅಲ್ಲ ಮಾಡಿರೋದು. ಸೊ ಅದಕ್ಕೋಸ್ಕರ 999666 ಅಂತ ಮಾಡ್ಕೊಂಡಿದ್ದಾರೆ. ಸೊ ಇದೊಂದು ಇದು ಮಾಡ್ಕೊಂಡಿದ್ದಾರೆ. ಮತ್ತು ಇನ್ನೊಂದು ಶಿವರಾಜ್ ಕುಮಾರ್ ಅವರಿಗೆ ಒಂದು 90s ಗೆಟಪ್ ಕೊಟ್ಟಿದ್ದಾರೆ. ಸೊ ಈ ಥರ ಒಂದು ಕ್ಯಾರೆಕ್ಟರ್ ಕೊಟ್ಟರೆ ಅವ್ರಿಗೊಂದು ಹೆಂಗಿರುತ್ತೆ, ಯಾವ ಥರ ಇರುತ್ತೆ ಅನ್ನೋದೊಂದು ಫೀಲ್ ಮಾಡ್ಬೋದು. ಮತ್ತು ಇನ್ನೊಂದು 90s ಫೀಲ್ ಕೂಡ ಮಾಡ್ಬೋದು. ಮತ್ತು ಇನ್ನೊಂದು ನನ್ಗೆ ಅನ್ನಿಸ್ತಂಗೆ ಡಾಲಿ ಅವರು ಇದರಲ್ಲಿ ಡಬಲ್ ಆಕ್ಟಿಂಗ್ ಮಾಡಿದ್ದಾರೆ ಅಂತ ನನಗೆ ಒಂದು ಕಡೆ ಇದು ಅವರೇ ಹಿಂಟ್ ಕೊಟ್ಬಿಟ್ಟಿದ್ದಾರೆ ಅನ್ಸುತ್ತೆ. ಟೀಸರಲ್ಲಿ ಲಾಸ್ಟಲ್ಲಿ ಒಂದು ಹಿಂಟ್ ಕೊಟ್ಟಿದ್ದಾರೆ. ಸೊ ಅದನ್ನ ವೆಲ್ಡಿಂಗ್ ಮಾಡ್ತಿರೋದ್ರ ಫೋಟೋಸ್ ನೋಡ್ತಿರ್ತಾರೆ, ನಿಮ್ಗೆ ಹಾಕ್ತಿರ್ತೀನಿ ಇಲ್ಲೆಲ್ಲ ಅದು ಟೀಸರ್ದು. ಸೊ ಒಂದು ವೆಲ್ಡಿಂಗ್ ಮಾಡ್ತಿರೋ ಡಾಲಿ ಅವರು ಇದು ಬರುತ್ತೆ. ಸೊ ನಂಗೆ ಅನ್ನಿಸ್ತಂಗೆ ವಿಲನ್ ಇವರೇ ಇರ್ಬೋದು ಅಂತ ಅನ್ಕೊಂಡಿದ್ದೀನಿ. ಸೊ ಇವರೇ ವಿಲನ್ ಇದ್ಬಿಟ್ರೆ ಸೂಪರ್ ಆಗಿರುತ್ತೆ ಅದಂತೂ. ಸೊ ತಿರ್ಗಾ ಅದೇ ಟಗರು ಥರನೇ ಒಂದು ಕಾಂಬೋ ತಗೋಬೋದು ಲಾಸ್ಟ್ ಫೈಟಿಂಗ್ ಸೀನು. ಸೊ ಮತ್ತು ಇನ್ನೊಂದು ಕಂಪ್ಲೀಟ್ ಸೆಟ್ಟಲ್ಲೇ ತೆಗೆದಿರೋದು ಫಿಲಮ್ ಇದು. ಸೊ ಅದಕ್ಕೋಸ್ಕರನೇ ಒಂದು ಸೆಟ್ ಕ್ರಿಯೇಟ್ ಮಾಡಿ ಸೊ ಹಿಂಗೆ ಅಂತಾನೆ ತೆಗ್ದಿ. ಸೊ ಮತ್ತೆ ಇದು ಡೈರೆಕ್ಟರ್ ಬಂದು ಸುಮಾರು ಫಿಲಮ್ಗಳು ತೆಗ್ದಿದ್ರು ಇವರು. ಯಾವುದಪ್ಪ ಅದು, ಗೋಧಿ ಬಣ್ಣ ಸಾಧನ ಮೈಕಟ್ಟು, ಆಮೇಲೆ ಸಪ್ತಸಾಗರ ಆಚೆ, ಸೈಡ್ A. ಸೊ ಮತ್ತೆ ಇನ್ನೂ ಒಂದು ಮೂವಿ ತೆಗ್ದಿದ್ದಾರೆ. ಸೊ ಇವರು ಡೈರೆಕ್ಟರ್ ತೆಗ್ದಿರೋದು. ಸೊ ನೋಡ್ತಿರ್ತೀರ ಫೋಟೋ ಇಲ್ಲಿದೆ. ಸೊ ಇವರು ಒಳ್ಳೊಳ್ಳೆ ಹಿಟ್ ಕೊಟ್ಟಿದ್ದಾರೆ ಫಿಲಮ್ ಇಂಡಸ್ಟ್ರಿಗೆ. ಸೊ ಕನ್ನಡ ಫಿಲಮಲ್ಲಿ. ಬಟ್ ಆದ್ರೂ ನೋಡಬೇಕು. ಸೊ ಯಾರಿಗೆ ಇವಾಗ ಜನರಿಗೆ ಹೆಂಗೆ ಇಷ್ಟ ಆಗುತ್ತೋ ಇಲ್ಲೋ ನಮ್ಮಂತೂ ಹೇಳೋಕ್ಕಾಗೋದಿಲ್ಲ. ಸೊ ಅದಕ್ಕೋಸ್ಕರ ನೋಡೋಣ. ಸೊ ಇನ್ನೇನು ಸ್ವಲ್ಪ ದಿವಸ ರಿಲೀಸ್ ಆಗುತ್ತೆ. ನನಗೆ ನೋಡಿದಂಗೆ ಟೀಸರ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಒಂದು 90s ಫೀಲ್ ಇದೆಯಲ್ಲ
ಮತ್ತು ಇನ್ನೊಂದು ಡಾಲಿ ಧನಂಜಯ್ ಮತ್ತು ಶಿವರಾಜ್ ಕುಮಾರ್ ಅವರು ತೆಲುಗು ಒಂದು ಮಾಡ್ತಿದ್ದಾರೆ ಕಾಂಬೋ ಟಗರು ಥರದಲ್ಲೇ. ಸೊ ಅದೊಂದು ಇಷ್ಟ ಆಯಿತು. ಮತ್ತು ಇನ್ನೊಂದು ಸುಮಾರು ದಿವಸ ಆದಮೇಲೆ ಒಂದು ಚೆನ್ನಾಗಿರೋ ಕಂಟೆಂಟ್, ಒಂದು 90s ಕಂಟೆಂಟ್ ಒಂದು ಫಿಲಮ್ ಬರ್ತಾ ಇದೆ, ಅದೊಂದು ಇಷ್ಟ ಆಯಿತು. ಆಮೇಲೆ ನಿಮ್ಗೇನು ಅನ್ನಿಸ್ತು ಕೂಡ ಅನ್ನೋದು ಕಮೆಂಟಲ್ಲಿ ಹೇಳಿ, ಟೀಸರ್ ನೋಡಿದವ್ರು ಯಾರಾದರೂ ಇದ್ದರೆ. ಮತ್ತು ಇನ್ನೊಂದು ಶಿವರಾಜ್ ಕುಮಾರ್ ಅವ್ರಿಗೆ ಒಂದು 90s ಗೆಟಪ್ ಕೊಟ್ಟಿದ್ದಾರೆ, ಅದೊಂದು ಇಷ್ಟ ಆಯಿತು. ಮತ್ತು ಇನ್ನು ಎಲ್ಲರೂ 90s ಗೆಟಪ್ಪೇ ಇದೆಲ್ಲ ಹಾಕಿರೋದು. ಬಟ್ ಯಾವ ಥರ ತೆಗ್ದಿದೆ ಅಂದರೆ, ಸೊ ಅವಾಗ ಅದೇ ರಾಜ್ಕುಮಾರ್ ಸರ್ ಅವ್ರದ್ದು ಹೆಂಗಿದ ತೆಗ್ದಿದ್ರು ಅವರು ಒಂದು ಸ್ವಲ್ಪ ಸುಮ್ಮನೆ ಒಂದು CID ಜೇಮ್ಸ್ ಬಾಂಡ್ ಥರ ಹೆಂಗೆ ತೆಗ್ದಿದ್ರು, ಸೊ ಇದು ಹಂಗೆ ತೆಗ್ದಿದ್ದಾರೆ ಸ್ವಲ್ಪ. ನೋಡೋಣ ಏಕೆಂದರೆ ಇದರಲ್ಲಿ ಡಾಲಿ ಧನಂಜಯ್ ಅವ್ರದ್ದು ಇನ್ನೊಂದು ಡಬಲ್ ಕ್ಯಾರೆಕ್ಟರ್ ಅಂತ ಅಂದಲ್ಲ, ಸೊ ಒಂದು ವಿಲನ್ದಾದರೆ ಗೊತ್ತಾಗ್ಬಿಡುತ್ತೆ ನಮಗೆ. ಸೊ ವಾಯ್ಸ್ ಬೇರೆಯವ್ರು ಕೊಟ್ಟಿದ್ದಾರೆ ಟೀಸರಲ್ಲಿ. ಸೊ ಫಿಲಮ್ ಬಂದಾಗಲೂ ಗೊತ್ತಾಗುತ್ತೆ, ಫಿಲಮಲ್ಲೂ ಬೇರೆಯವ್ರು ಕೊಟ್ಟಿರ್ಬೋದು, ಮತ್ತು ಲಾಸ್ಟಲ್ಲಿ ಒರಿಜಿನಲ್ ವಾಯ್ಸ್ ಬರ್ಬೋದು. ಸೊ 90s ಅಲ್ಲೆಲ್ಲ ಹಂಗೆ ಮಾಡ್ತಿದ್ದು ವಿಲನ್ಸ್ಗಳಿಗೆ. ಸೊ ಈ ಮೂವಿನ ಹಂಗೇನ ನೋಡೋಣ ಬನ್ನಿ. ಆಮೇಲೆ ಇನ್ನೊಂದು ಕ್ಯಾರೆಕ್ಟರ್ ಬಂದು ಡಾಲಿದು ಇದ್ದಲ್ಲಿ ಒಂದೇ ನಾರ್ಮಲ್ ಕ್ಯಾರೆಕ್ಟರ್ಸ್, ನಾರ್ಮಲ್ ಕಾಮನ್ ಪರ್ಸನ್ ಆಗಿ ಇರ್ತಾರೆ. ಮತ್ತು ಇನ್ನೊಂದು ಬಂದು ವಿಲನ್. ಸೊ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಸ್ಟೋರಿ ಇದು ಯಾವ ಥರ ಬೇಸ್ ಆಗುತ್ತೆ ಅನ್ನೋದು ನಮಗೆ ಕರೆಕ್ಟಾಗಿ ಗೊತ್ತಿಲ್ಲ, ಯಾಕಂದರೆ ಒಂದು CID ಮೂವಿ ಥರ ಅಲ್ವ ತೆಗೆದಿರೋದು. ಸೊ ಅದಕ್ಕೋಸ್ಕರ ಸೊ ಆಲ್ಮೋಸ್ಟ್ 90s ಫಿಲಮ್ ಅಂತಲೇ ಅನ್ಕೋಬೋದು. ಬಟ್ ಇನ್ನೊಂದು ಏನಂತಂದರೆ ಇವಾಗ ಜನ್ರೇಷನ್ಗೆ ತೆಗಿತಿದ್ದಾರೆ ಅದು. ಸೊ ಇವಾಗ ಜನ್ರೇಷನ್ ನೋಡಲಿ 90s ಅಂದ್ಬಿಟ್ಟು ತೆಗಿತಾ ಇದ್ದಾರೆ. ಸೊ ನನಗಂತೂ ಟೀಸರ್ ಇಷ್ಟ ಆಯಿತು. ಸೊ ನಿಮಗೆ ಅನ್ನಿಸ್ತಂದು ಕೂಡ ಕಮೆಂಟಲ್ಲಿ ಹೇಳಿ. ಐ ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ಗೊತ್ತಲ್ಲ ಏನು ಮಾಡಬೇಕು ಅಂತ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ಸೋ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ವಿಡಿಯೋ ಹಾಕ್ತೀನಿ, ನಿಮ್ಮ ಸಣ್ಣ ನೋಟಿಫಿಕೇಶನ್ ಬರುತ್ತೆ. ಸೊ ಹಾಗೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ನೋಡಿ ಫಾಲೋ ಮಾಡ್ಕೊಳ್ಳಿ. ಯಾರು ಫಾಲೋ ಮಾಡಿಲ್ಲ ಅಲ್ಲಿ ಅಪ್ಡೇಟ್ಸ್ ಕೊಟ್ಟಿರ್ತೀನಿ. ಸೊ ನೆಕ್ಸ್ಟ್ ಯಾವ ವ್ಲಾಗ್ ಬರುತ್ತೆ, ನೆಕ್ಸ್ಟ್ ಏನು ವಿಡಿಯೋ ಬರುತ್ತೆ, ಏನು ಮಾಡ್ತಿರ್ತೀನಿ ಅನ್ನೋದು ಕಂಪ್ಲೀಟ್ ಆಗಿ ಅಲ್ಲಿ ಅಪ್ಡೇಟ್ ಬಂದೇ ಬರುತ್ತೆ. ಹೋಗಿ ಬೇಗ ಫಾಲೋ ಮಾಡ್ಕೊಳ್ಳಿ. ಯಾರು ಫಾಲೋ ಮಾಡಿಲ್ಲ, ಯೂಟ್ಯೂಬ್ ಬಯೋದಲ್ಲಿ ಕೂಡ ಲಿಂಕ್ ಇದೆ. ಮತ್ತು ಹಾಗೆ ಈ ಪ್ರತಿಯೊಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನಾನು ಕೊಟ್ಟಿರ್ತೀನಿ. ಸೊ ಮುಂದಿನ ಹೊಸ ವ್ಲಾಗ್ ಸಿಗೋಣ. See you guys. with